ಬಿಜೆಪಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು 5 ಲಕ್ಷ ಲಂಚ ಪಡೆಯುವಾಗ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಇಷ್ಟು ದಿನ ಅಧಿಕಾರಿಗಳು ಲಂಚ ಹೊಡಿತಾ ಇದ್ರು, ಪೊಲೀಸ್ ಅಧಿಕಾರಿಗಳು ಲಂಚ ಪಡಿಬೇಕಾದ್ರೆ ಲೋಕಾಯುಕ್ತ ಟ್ರ್ಯಾಪ್ ಮಾಡ್ತಾ ಇತ್ತು ಅಂತ ನಾವು ಹೇಳ್ತಾ ಇದ್ವಿ. ಇತ್ತೀಚೆಗೆ ಒಬ್ಬ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಗಾಗಿದ್ದ, ವಿಚಿತ್ರವಾಗಿ ಕೂಗ್ತಾ ಇದ್ದ, ಬಿಟ್ಬಿಡಿ ಬಿಟ್ಬಿಡಿ ಅನ್ನೋ ಅರ್ಥದಲ್ಲಿ. ಇದೀಗ ಜನಪ್ರತಿನಿಧಿಗಳೇ ಒಂದ್ ರೀತಿ ಏನು ವ್ಯವಸ್ಥೆನ ಹಾಳು ಮಾಡಕ್ ಹೊರಟಿದ್ದಾರೆ. ಬಿಜೆಪಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಚಂದ್ರು ಲಮಾಣಿ 5 ಲಕ್ಷ ಲಂಚವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಸ್ನೇಹಿತರೆ, ಯಾವಾಗ ಸಿಕ್ಕರು, ಏನೆಲ್ಲ ಕಾರ್ಯಾಚರಣೆ ಆಯಿತು, ಲೋಕಾಯುಕ್ತ ಕಾರ್ಯಾಚರಣೆ ಯಾವ ಸಂದರ್ಭ, ಅದು ಎಲ್ಲ ವಿವರವನ್ನ ಹೇಳ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇದು ಅತ್ಯಂತ ಸ್ಫೋಟಕವಾದಂತಹ ವಿಚಾರ. ಒಬ್ಬ ಜನಪ್ರತಿನಿಧಿಯಾಗಿ ನಾಚಿಕೆ ಆಗ್ಬೇಕು, ಜನರ ಕಷ್ಟ ಕಾರ್ಪಣ್ಯಗಳನ್ನ ಮಾಡಬೇಕಾಗಿರುವಂತಹ ಒಬ್ಬ ಜನಪ್ರತಿನಿಧಿ ಈಗ ಲಂಚ ಪಡೆದು 5 ಲಕ್ಷ ಲಂಚ ಪಡೆದು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ಎಷ್ಟೆಷ್ಟು ಜನ MLAಗಳು ಈ ರೀತಿ ಮೇಯ್ತಾ ಇದ್ದಾರೋ ಗೊತ್ತಿಲ್ಲ ಜನರ ಹಣವನ್ನ. ಅವ್ರನ್ನೆಲ್ಲರನ್ನು ಕೂಡ ಟ್ರ್ಯಾಪ್ ಮಾಡಿ ಒಳಗೆ ಕಳಿಸೋ ಕೆಲಸವನ್ನ ಮಾಡಬೇಕಾಗಿದೆ. ಇದೀಗ ಡಾಕ್ಟರ್ ಚಂದ್ರು ಲಮಾಣಿ ಅವರು ವೈದ್ಯರು, ಅವರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶಾಸಕರಾಗಿರ್ತಾರೆ. ಇವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ತಮ್ಮ ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಕ್ಲಿನಿಕ್ ನಲ್ಲಿ ಗುತ್ತಿಗೆದಾರನಿಂದ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಇವರು 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ. 5 ಲಕ್ಷವನ್ನ ಪಡೆಯುವಾಗ ಲಾಕ್ ಆಗಿದ್ದಾರೆ. ಯಾವ ರೀತಿ ಆಯ್ತು ಏನು ಅಂತೇಳಿ ನಾನು ಈಗ ತಿಳಿಸ್ತಾ ಹೋಗ್ತೀನಿ. ಪ್ರಾರಂಭದಲ್ಲಿ ಸಹಜವಾಗಿ ನಿಮಗೆ ಗೊತ್ತಿರುತ್ತೆ, ಇದು ಎಲ್ರಿಗೂ ಗೊತ್ತಿರುವಂತ ಸತ್ಯವೇ. ಒಂದು ಕ್ಷೇತ್ರದ ಶಾಸಕ ಬೇರೆ ಬೇರೆ ಕಾಮಗಾರಿಗಳನ್ನ, ರಸ್ತೆ ಕಾಮಗಾರಿ ಇರ್ಬೋದು, ಕಟ್ಟಡಗಳನ್ನ ಕಟ್ಟೋದಿರ್ಬೋದು, ಹೀಗೆ ತನಗೆ ಬರುವಂತ ಅನುದಾನದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡಿಸ್ಬೇಕು. ಆದ್ರೆ ಗುತ್ತಿಗೆದಾರರ ಹತ್ರ ಡೀಲ್ ಮಾಡ್ಕೊಳ್ತಾರೆ ಇವರು. ನನಗೆ ಇಷ್ಟು ಪರ್ಸೆಂಟೇಜ್ ಕೊಡಪ್ಪ, ನೀನ್ ರಸ್ತೆ ಮಾಡ್ತೀಯಾ, ಆ ರಸ್ತೆಯಲ್ಲಿ ನನಗೆ ಇಷ್ಟು ಪರ್ಸೆಂಟೇಜ್ ಕೊಡು, ನೀನ್ ಬಿಲ್ಡಿಂಗ್ ಕಟ್ತೀಯಾ, ಅದ್ರಲ್ಲಿ ನನಗೆ ಇಷ್ಟು ಪರ್ಸೆಂಟೇಜ್ ಕೊಡು ಅಂತ ಕೇಳ್ತಾರೆ. ಅದೇ ರೀತಿ ಚಂದ್ರು ಲಮಾಣಿ ಅವರು ಕೂಡ ಕ್ಲಾಸ್ 1 ಗುತ್ತಿಗೆದಾರನಿಂದ 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಅವ್ರು ಯಾರು ಅಂದ್ರೆ ಸಣ್ಣ ನೀರಾವರಿ ಇಲಾಖೆಯ ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಅನ್ನೋರ ಹತ್ರ 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ. 5 ಲಕ್ಷ ಕೊಡ್ಬೇಕಾದ್ರೆ ಸಿಕ್ಕಾಕೊಳ್ತಾರೆ. ಅವರ ಕ್ಲಿನಿಕ್ಗೆ ಹೋಗಿರ್ತಾರೆ, 5 ಲಕ್ಷ ರೆಡಿ ಮಾಡ್ಕೊಂಡು. ಸಹಜವಾಗಿ ಕ್ಲಿನಿಕ್, ಅವರು ಡಾಕ್ಟರ್ ಆಗಿರೋದ್ರಿಂದ ಇಲ್ಲಿ ಯಾರಿಗೂ ಅನುಮಾನ ಬರೋದಿಲ್ಲ. ಹೆಂಗಿದ್ರು ಅವರು ರೋಗಿಗಳನ್ನ ನೋಡ್ತಾ ಇರ್ತಾರೆ. ಇದೊಂದು ಒಳ್ಳೆ ಪ್ಲೇಸು ಅಂತೇಳಿ ಬಹುಶಃ ಈ ಗುತ್ತಿಗೆದಾರರನ್ನ ಕರ್ಸ್ಕೊಂಡಿರ್ತಾರೆ. ಸೊ ಕರ್ಸ್ಕೊಂಡಿದ್ದಾಗ ಅದೇ ಸಂದರ್ಭಕ್ಕೆ ಲೋಕಾಯುಕ್ತ SP ತಂಡ ಪ್ಲಾನ್ ಮಾಡುತ್ತೆ. ಈ ಒಂದು ಕಾರ್ಯಾಚರಣೆಯನ್ನ SP ಸಿದ್ಲಿಂಗಪ್ಪ ಅವರು ಮಾಡ್ತಾರೆ. ಇವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಮೊದಲು ಈ ಚಂದ್ರು ಲಮಾಣಿ ಅವರ 2 PAಗಳನ್ನ, ಮಂಜುನಾಥ್ ಮತ್ತೆ ಗುರು, ಅವ್ರನ್ನು ಕೂಡ ಟ್ರಾಪ್ಗೆ ಒಳಗಾಗಿಸಿದ್ದಾರೆ. ಇವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆನಂತರ ಕ್ಲಿನಿಕ್ಗೆ ಪ್ರವೇಶ ಪಡೆಯುವಂತ ತಂಡ, ಈ ಒಂದು ತಂಡದಲ್ಲಿ ಒಂದು 10-11 ಜನ ಇರ್ತಾರೆ ಅಂತ ಕಾಣುತ್ತೆ. ಅಷ್ಟು ಜನ ಒಂದು ಪ್ಲಾನ್ ಮಾಡಿಕೊಂಡು ಅವರದ್ದೇ ಆದ ಒಂದಷ್ಟು ಕೆಮಿಕಲ್ ಹಾಕಿರುವಂತ ದುಡ್ಡು ಇರುತ್ತೆ. ಯಾಕೆಂದ್ರೆ ಬೇರೆ ಬೇರೆ ನಾನು ಮುಟ್ಟೇ ಇಲ್ಲ, ತಗೊಂಡೇ ಇಲ್ಲ ಅಂತೇಳಿ ಹೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಲೋಕಾಯುಕ್ತ ಕಾರ್ಯಾಚರಣೆ ತುಂಬಾ ಅಚ್ಚುಕಟ್ಟಾಗಿರುತ್ತೆ, ತುಂಬಾ ವೈಜ್ಞಾನಿಕವಾಗಿರುತ್ತೆ. ಮತ್ತೆ ಸಾಕ್ಷಿಗಳು ಕೂಡ ಗೊತ್ತಾಗುವ ಹಾಗೆ ಅವ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಆ ದುಡ್ಡನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆ ದುಡ್ಡನ್ನ ಮುಟ್ಟಿದಾಗ ಅಲ್ಲಿ ಕಲರ್ ಆಗುತ್ತೆ, ಬೆರಳಚ್ಚು ಕೂಡ ಅದರಲ್ಲಿ ಮೂಡುತ್ತೆ. ಇದೆಲ್ಲವೂ ಕೂಡ ಪ್ಲಾನ್ ಮಾಡಿಕೊಂಡು ರೆಡ್ ಹ್ಯಾಂಡ್ ಆಗಿ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ.
ಇದು ನೋಡಿ ಅವ್ರದ್ದು ಬಾಲಾಜಿ ಆಸ್ಪತ್ರೆ ಅಂತೆ. ಸೊ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಸಹಜವಾಗಿ ಇವ್ರು ಫೋನ್ ಮಾಡಿರ್ತಾರೆ ಗುತ್ತಿಗೆದಾರನಿಗೆ, ಬಾರಪ್ಪ 5 ಲಕ್ಷ ಕೊಡು ಅಂತ. ಸೊ 5 ಲಕ್ಷ ಕೊಟ್ಟು ಇನ್ನೇನು ಅವ್ರು ಇಸ್ಕೋಬೇಕು, ಇನ್ನೇನು ತಗೊಂಡು ನೋಡ್ಕೋಬೇಕು ಅಂತ ಹೇಳಿ ಅವ್ರ ಗುತ್ತಿಗೆದಾರನ ಕೈಯಿಂದ ಇಸ್ಕೋಬೇಕಾರೆ ಅಲ್ಲಿಗೆ SP ಅವ್ರು ಎಂಟ್ರಿ ಕೊಟ್ಟು ಅವ್ರನ್ನ ಟ್ರ್ಯಾಪ್ ಮಾಡ್ತಾರೆ. ಇದೀಗ ಚಂದ್ರು ಲಮಾಣಿ ಜೊತೆಗೆ ಅವರ ಇಬ್ಬರು PA ಗಳನ್ನ ಲೋಕಾಯುಕ್ತ SP ತಂಡ ಅರೆಸ್ಟ್ ಮಾಡಿರುವಂತದ್ದು. ಇದು ಏನು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಆಗಿರುವಂತಹ ಒಂದು ಕಾರ್ಯಾಚರಣೆ. 11 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ, 5 ಲಕ್ಷ ಪಡಿಬೇಕಾದ್ರೆ ಲಾಕ್ ಆಗ್ತಾರೆ. ಸ್ನೇಹಿತರೆ ನೋಡಿ, ಇನ್ನು ಯಾವೆಲ್ಲ ಶಾಸಕರು ಈ ರೀತಿ ಜನಸಾಮಾನ್ಯರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ನುಂಗ್ತಾ ಇದ್ದಾರೆ, ಅದು ಸಿಕ್ಕಾಕೊಳ್ತಿಲ್ಲ ಅಷ್ಟೇ. ಅಂತವ್ರನ್ನೆಲ್ಲ ಈ ಲೋಕಾಯುಕ್ತ ಏನು ಸಂಸ್ಥೆ ಪ್ರಾಮಾಣಿಕವಾಗಿ ಅರೆಸ್ಟ್ ಮಾಡಿಬಿಟ್ಟು ಅವರ ಆಸ್ತಿನೆಲ್ಲ ವಶಪಡಿಸ್ಕೊಳ್ಬೇಕು. ಮತ್ತೆ ಇವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ಬೇಕಾಗತ್ತೆ. ಇವ್ರು ಮಾಡುವಂತ ಈ ರೀತಿ ಲಂಚ ಇಸ್ಕೊಂಡಾಗ ಆ ಒಂದು ಗುತ್ತಿಗೆದಾರ ಅದೆಷ್ಟರ ಮಟ್ಟಿಗೆ ರಸ್ತೆ ಕಟ್ತಾನೆ, ಅದೆಷ್ಟರ ಮಟ್ಟಿಗೆ ಬಿಲ್ಡಿಂಗ್ಗಳನ್ನ ಕಟ್ತಾನೆ, ಅದೆಷ್ಟರ ಮಟ್ಟಿಗೆ ಅವನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾನೋ ಗೊತ್ತಿಲ್ಲ. ಇಂಥ ರಸ್ತೆಗಳು, ಇಂಥ ಬಿಲ್ಡಿಂಗ್ಗಳು, ಇಂಥ ಅಭಿವೃದ್ಧಿ ಕಾಮಗಾರಿಗಳ ನಾವು ವ್ಯವಸ್ಥೆ ಒಳಗಡೆ ನಾವು ಬದುಕಬೇಕಾಗಿದೆ. ಯಾಕೆಂದ್ರೆ ಲಂಚ, ಪ್ರತಿಯೊಂದಕ್ಕೂ ಲಂಚ ಕೊಡಬೇಕು. ಅಧಿಕಾರಿಗಳ ಹತ್ರ ಹೋದ್ರು ಲಂಚ, MLA ಗಳ ಹತ್ರ ಹೋದ್ರು ಲಂಚ, ಇನ್ ಮಿನಿಸ್ಟ್ರಿಗಳೊಂದು ಬಾಕಿ ಇದೆ, ಅವರು ಕೂಡ ತಗ್ಲಾಕಲ್ತಿದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಮತ್ತೆ ಇದು ಹಳ್ಳ ಹಿಡಿಯೋದು ಬೇಡ. ಬಂದ್ರು, ಅರೆಸ್ಟ್ ಏನೋ ವಶಕ್ಕೆ ಪಡಿಸ್ಕೊಂಡ್ರು, ಮತ್ತೆ ಅವ್ರನ್ನ ಬಿಟ್ರು ಅನ್ನೋದಲ್ಲ ಅನ್ನೋ ಅರ್ಥದಲ್ಲಿ ಆಗಬಾರ್ದು. ಇಂಥವ್ರಿಗೆ ಕಠಿಣವಾದ ಕಾನೂನಿನ ಕ್ರಮಗಳಾಗಬೇಕು. ಲಂಚ ಪಡೆಯೋದು ಎಷ್ಟು ಒಂದು ರೀತಿ ಗಂಭೀರವಾದಂತ ಅಪರಾಧ ಅನ್ನೋ ಅರ್ಥದಲ್ಲಿ ಲೋಕಾಯುಕ್ತ ಸಂಸ್ಥೆ ಮತ್ತೆ ನ್ಯಾಯಾಲಯ ಇಂಥವರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು. ಇನ್ನೂ ಯಾವ ಶಾಸಕರು ಈ ರೀತಿ, ಮಿನಿಸ್ಟರ್ಗಳು ಈ ರೀತಿ ಮೇಯ್ತಾ ಇದ್ದಾರೆ, ಜನರ ಹಣವನ್ನು ನುಂಗ್ತಾ ಇದ್ದಾರೆ, ಅಂಥವ್ರನ್ನು ಕೂಡ ಲಾಕ್ ಹಾಕಿ ಒಳಗಡೆ ಕಳಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಈಗ ಸದ್ಯಕ್ಕೆ ಈ ಚಂದ್ರು ಲಮಾಣಿ ಅವರು ಅರೆಸ್ಟ್ ಆಗಿದ್ದಾರೆ. ಮತ್ತೊಂದಷ್ಟು ಭ್ರಷ್ಟ ಶಾಸಕರನ್ನ, ಭ್ರಷ್ಟ ಸಚಿವರುಗಳನ್ನ, ಮತ್ತೆ ಭ್ರಷ್ಟರೆಲ್ಲರನ್ನೂ ಕೂಡ ಲಾಕ್ ಮಾಡೋ ಕೆಲಸವನ್ನ ಲೋಕಾಯುಕ್ತ ಮಾಡಲಿ. ಸರ್ಕಾರವೂ ಕೂಡ ಲೋಕಾಯುಕ್ತ ಸಂಸ್ಥೆಯನ್ನ ಬಲಪಡಿಸುವ ಕೆಲಸವನ್ನ ಮಾಡಲಿ. ಇದಕ್ಕೆ ಪ್ರತಿಪಕ್ಷ, ಈಗೇನು BJP ಶಾಸಕರು ಅವರ BJP ಲೀಡರ್ಗಳು ಏನ್ ಹೇಳ್ತಾರೋ ಗೊತ್ತಿಲ್ಲ, ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ. ನೋಡೋಣ ಮುಂದೇನಾಗುತ್ತೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.